ಹಾಯ್, ಗುಡ್ ಈವ್ನಿಂಗ್. ಇಷ್ಟು ದಿನ ಗುಡ್ ಮಾರ್ನಿಂಗ್ ಹೇಳಿ ಅಭ್ಯಾಸ. ಫಸ್ಟ್ ಟೈಮ್ ಈವ್ನಿಂಗ್ ಲೈವ್ ಬರ್ತಾ ಇರೋದು. ಓ ಮೈ ಗಾಡ್, ಎಷ್ಟೊಂದು ಜನ ಬಂದಿದ್ದೀರಾ. ಹತ್ತನೇ ಶ್ಲೋಕದವರೆಗೂ ಆಗೋಗಿದೆ. ಅರ್ಥ ಆಗುತ್ತಾ? ಭಗವದ್ಗೀತೆ ಕ್ಲಾಸ್ ಡೈಲಿ 5 ಗಂಟೆಗಿತ್ತು ಬೆಳಗ್ಗೆ. ಇವಾಗ ಬೆಳಗ್ಗೆ ಅನಿವಾರ್ಯ ಕಾರಣಗಳಿಂದಾಗಿ ನಾನು ಸಂಜೆ ಮಾಡಬೇಕಾಗಿ ಬರ್ತಾ ಇದೆ ಕ್ಲಾಸು. ನೀವೇನೇನು ಕೆಲಸ ಮಾಡ್ತಾ ಇದ್ದೀರಾ ಆ ಕೆಲಸ ಮಾಡಿ, ಇಯರ್ಫೋನ್ಸ್ ಹಾಕೊಳ್ಳಿ, ಶ್ಲೋಕ ಕೇಳಿಸ್ಕೊಳ್ಳಿ, ಅರ್ಥ ಕೇಳಿಸ್ಕೊಳ್ಳಿ. ಅಧ್ಯಾಯ 1, ಶ್ಲೋಕ 11. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾ ಭೀಷ್ಮಾಮೇವ ವಿರಕ್ಷಂತು ಭವಂತಃ ಸರ್ವ ಏವ ಹಿ. ಶ್ಲೋಕ 11ರಲ್ಲಿ ದುರ್ಯೋಧನ ಅವರ ಸೈನಿಕರಿಗೆ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಅರ್ಥ ತಿಳ್ಕೊಳ್ಳೋಣ. ಅಯನೇಷು ಅಂದರೆ ಮುಖ್ಯ ಸ್ಥಳಗಳು, ಮುಖ್ಯ ಜಾಗಗಳು ಅಂತ. ಚ ಕೂಡ. ಸರ್ವೇಷು ಅಂದರೆ ಸರ್ವ, ಎಲ್ಲ ಕಡೆ. ಸರ್ವ ಏಷು ಅಂದರೆ ಕಡೆ, ಎಲ್ಲ ಕಡೆ. ಯಥಾ ಭಾಗಂ ವಿಭಿನ್ನವಾಗಿ ವ್ಯವಸ್ಥೆ ಮಾಡಿದಂತೆ ಅವಸ್ಥಿತ ಇರುವ ಭೀಷ್ಮಂ ಪಿತಾಮಹ ಭೀಷ್ಮರನ್ನು ಏವ ಖಂಡಿತವಾಗಿಯೂ ಅಭಿರಕ್ಷಂತು ಬೆಂಬಲಿಸಬೇಕು. ಸೊ ಇಲ್ಲಿ ದುರ್ಯೋಧನ ಅವರ ಸೈನಿಕರಿಗೆ. ಸೊ ಕೊನೆ ಶ್ಲೋಕದಲ್ಲೆಲ್ಲ ಏನ್ ಹೇಳ್ತಾ ಇದ್ದ ದುರ್ಯೋಧನ? ನಮ್ಮ ಕಡೆ ಭೀಷ್ಮಾಚಾರ್ಯರಿದ್ದಾರೆ, ಅವರೇ ದೊಡ್ಡವರು ಅಲ್ಲಿ. ಸೊ ಎಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ, ಈ ಥರ ಯುದ್ಧಗಳಲ್ಲೆಲ್ಲ ಎಷ್ಟು ಹೋರಾಡಿ ಜಯವನ್ನು ಸಾಧಿಸಿರ್ತಾರೆ. ಸೊ ಅದಕ್ಕೆ ಅವನಿಗೆ ಕೌರವರಿಗೆ ಅವ್ರಿಗೊಂದು ಗಟ್ಟಿ ಇದಿರುತ್ತೆ, ನಾವೇ ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇರುತ್ತೆ. ಸೊ ಅಷ್ಟೊತ್ತು ಭೀಷ್ಮಾಚಾರ್ಯರ ಬಗ್ಗೆ ಹೊಗಳಿರ್ತಾನೆ ಅಲ್ವಾ. ಇವರು ಸೈನಿಕರಿಗೆಲ್ಲ ಬೇಜಾರಾಗಬಾರ್ದು. ಇವ್ರು ಬರೀ ಭೀಷ್ಮಾಚಾರ್ಯರಿಗೆ ಹೇಳ್ತಾ ಇದ್ದಾರೆ, ಮತ್ತೆ ನಾವೆಲ್ಲ ಏನಕ್ಕಿರೋದು ಆ ಥರ ಅನ್ಕೋಬಾರ್ದಲ್ವಾ. ಅದಕ್ಕೆ ಇವಾಗ ದುರ್ಯೋಧನ ತಿರುಗಿ ಅವ್ರ ಸೈನಿಕರಿಗೆ ಹೇಳ್ತಾ ಇದ್ದಾನೆ. ಸೊ ನಮ್ಮ ಕಡೆ ಸ್ಟ್ರಾಂಗ್ ಅಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಅವ್ರಿಗೆ ಈಗ ವಯಸ್ಸಾಗಿದೆ ಅಲ್ವಾ. ಸೊ ವಯಸ್ಸಾಗಿದೆ, ಹಾಗಾಗಿ ನೀವೆಲ್ಲ ಏನು ಮಾಡಬೇಕು, ಸೈನಿಕರು ಭೀಷ್ಮಾಚಾರ್ಯರನ್ನ ಸೇಫ್ ಆಗಿ ವ್ಯೂಹ ರಚನೆ ಹೇಗೆ ಮಾಡಿರ್ಬೇಕಂದ್ರೆ, ಯುದ್ಧ ಸ್ಟಾರ್ಟ್ ಆದ ತಕ್ಷಣ ಭೀಷ್ಮಾಚಾರ್ಯರಿಗೆ ಅಟ್ಯಾಕ್ ಮಾಡಕ್ ಆಗ್ಬಾರ್ದು ಆಪೋಸಿಟ್ ಟೀಮ್ ಅವ್ರಿಗೆ. ಆ ಥರ ನೀವು ಅರೇಂಜ್ಮೆಂಟ್ ಮಾಡ್ಕೋಬೇಕು ಅಂತ ಅವ್ರ ಸೈನಿಕರಿಗೆ ಹೇಳ್ತಾ ಇದ್ದಾನೆ. ಸೊ ನೀವು ಆ ಥರ ಭೀಷ್ಮಾಚಾರ್ಯರನ್ನ ಪ್ರೊಟೆಕ್ಟ್ ಮಾಡಬೇಕು ಅಷ್ಟೇ. ಈ ಶ್ಲೋಕದಲ್ಲಿ ದುರ್ಯೋಧನ ಅವ್ರ ಸೈನಿಕರಿಗೆ ಭೀಷ್ಮಾಚಾರ್ಯರನ್ನ ಪ್ರೊಟೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಇದರಿಂದ ನಾವು ಏನ್ ಕಲ್ತ್ಕೊಬಹುದು, ನಮ್ಮ ಜೀವನದಲ್ಲಿ ಈ ಶ್ಲೋಕನ ಹೇಗೆ ಅಳವಡಿಸ್ಕೊಂತೀರಾ? ಸೊ ನಮ್ಮ ಜೀವನದಲ್ಲಿ, ಎಲ್ಲರ ಜೀವನದಲ್ಲೂ ಒಬ್ರು ಇರ್ತಾರೆ ಅಲ್ವಾ, ಟ್ರಸ್ಟಬಲ್ ಪರ್ಸನ್ ಅಂತ. ಸೊ ಟ್ರಸ್ಟಬಲ್ ಅನ್ನೋದಕ್ಕಿಂತ ನೀವು ಯಾರ್ದೋ ಮೇಲೆ ಡಿಪೆಂಡ್ ಆಗಿರ್ತೀರ. ಈಗ ಏನೋ ಒಂದು ಕೆಲಸ ಆಗ್ಬೇಕಾಗಿರತ್ತೆ, ಪೂರ್ತಿ ಅವ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರ್ತೀರ. ಸೊ ಅವ್ರಿದ್ರೇನೆ ನಾನು ಇದನ್ನ ಅಚೀವ್ ಮಾಡೋಕ್ಕಾಗೋದು ಅಂತ ಅನ್ಕೊಂಡ್ಬಿಟ್ಟಿರ್ತೀರ. ಸೊ ಅದನ್ನೆಲ್ಲ ನೀವು ತೆಗಿಬೇಕು ತಲೆಯಿಂದ. ಸೊ ಯಾರಿಗೂ ಕೊನೆಯಲ್ಲಿ ಆಗಿ ಬರಲ್ಲ, ಆಯ್ತಾ. ಸೊ ಇಲ್ಲಿ ಭೀಷ್ಮಾಚಾರ್ಯರಿದ್ರು, ಕೌರವರು ಕೊನೆಗೆ ಗೆಲ್ಲಿಲ್ಲ ಅವರು. ಸೊ ಏನ್ ಹೇಳ್ತಾ ಇದೆ ಭಗವದ್ಗೀತೆ ನಮ್ಗೆ 11ನೇ ಶ್ಲೋಕದಲ್ಲಿ, ನಮ್ಮ ಜೀವನದಲ್ಲಿ ಹೇಗಿರ್ಬೇಕಂದ್ರೆ, ಜನರ ಮೇಲೆ ಅವಲಂಬಿತವಾಗೋ ಬದಲು ಆ ಪರಮಾತ್ಮನಲ್ಲಿ ನಿಮ್ಮ ನಂಬಿಕೆಯನ್ನ ಇಡಿ. ಅವನು ನಿಮ್ಮ ಯಾವುದೇ ಕಷ್ಟಗಳು ಬಂದ್ರು ನಿಮ್ಗೆ ಕಾಪಾಡ್ತಾನೆ. ಯಾರನ್ನೋ ಇಷ್ಟು ಜನನ ನಂಬ್ಕೊಂಡಿರ್ತೀರ, ಅವರು ಒಂದಿನ ನಿಮ್ಗೆ ನಿಮ್ಮ ಹಿಂದೆನೆ ಅವರೇ ತಿರುಗಿ ಬೀಳ್ಬೋದು, ಅಥವಾ ಅವ್ರ ಸಹಾಯ ಮಾಡದೇ ಇರ್ಬೋದು, ಬಿಟ್ಟು ಹೋಗ್ಬೋದು. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ನೀವು ಜನನ್ನ ಅಷ್ಟು ನಂಬಿದ್ರೆ ಅಥವಾ ಅವ್ರ ಮೇಲೆ ಡಿಪೆಂಡ್ ಆಗಿದ್ರೆ ಈ ಥರ ಎಲ್ಲ ಆಗುತ್ತೆ. ಸೊ ಡಿಪೆಂಡ್ ಆಗೋದು ಕಡಿಮೆ ಮಾಡಿ ಜನರ ಮೇಲೆ. ನೀವು ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಲಿ, ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ. ಮತ್ತು ಏನೇ ಕಷ್ಟಗಳಿದ್ರು ಭಗವಂತನ ಮೇಲೆ ಕಂಪ್ಲೀಟ್ ನಂಬಿಕೆ ಇರಲಿ. ಟೈಮ್ ಆಗ್ಬೋದು, ಅದು ನಿಮ್ಮ ಭಕ್ತಿಯ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಅವನಿಗೆ ಸೇವೆ ಮಾಡ್ತೀರಾ, ಅವನು ನಿಮ್ಮನ್ನ ಯಾವಾಗಲೂ ಕಾಪಾಡ್ತಾನೆ.
ಸೊ ಹೈಯರ್ ಪವರ್, ಸೊ ಅವನೊಬ್ಬನೇ ಇರೋದು ಭಗವಂತ, ಅವನಲ್ಲಿ ನಿಮ್ಮ ನಂಬಿಕೆಯನ್ನು ಇಡಿ. ಓಕೆ, ಅರ್ಥ ಆಯ್ತು? ಏನಾದರೂ ಡೌಟ್ ಇದೆಯಾ? ದೇವರು ಕಷ್ಟಗಳು ಕೊಡ್ಬೋದು ನಿಮಗೆ. ನೀವಿವಾಗ ಸರಿ ಆಯಿತು ಎಲ್ಲದನ್ನೂ ಬಿಟ್ಬಿಟ್ಟು ದೇವ್ರನ್ನ ನಂಬೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀರಾ. ಏನೋ ಒಂದು ಕಷ್ಟ ಬಂದ ತಕ್ಷಣ ದೇವ್ರನ್ನೇ ಬೈಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಏನು ದೇವ್ರಿದಾನ, ಇವನು ದೇವ್ರಿಲ್ಲ, ಬರೀ ಸುಳ್ಳು ಅದು ಇದು ಅಂತ. ನೋ, ಯು ಹ್ಯಾವ್ ಟು ಟ್ರಸ್ಟ್ ದ ಪ್ರಾಸೆಸ್. ಎಲ್ಲ ನಿಮಗೆ ಸಡನ್ನಾಗಿ ಒಂದೇ ರಾತ್ರಿಲಿ ಎಲ್ಲ ಸಕ್ಸಸ್ ಸಿಗ್ಬೇಕಂದ್ರೆ ಆಗಲ್ಲ. ನಿಮ್ಮದು ಎಫರ್ಟ್ ಇರಬೇಕಾಗಿರುತ್ತೆ ಅಲ್ಲಿ. ಓಕೆನಾ? ಏನಕ್ಕೆ ದೇವ್ರನ್ನ ನಂಬಬೇಕು ಅಂತ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾ ಹೇಗೆ ಹೇಳಲಿ ಏನಕ್ಕೆ ನಂಬೇಕಂತ? ಯಾಕಂದ್ರೆ ಪ್ರಪಂಚ ಸೃಷ್ಟಿ ಆಗಿರೋದೇ ಅವನಿಂದ. ಸೊ ಅದು ನಿಜ, ಪ್ರಪಂಚ ಇದೆ ಅವನಿಂದ ಆಗಿದೆ ಅಂದಮೇಲೆ, ನಾವೆಲ್ಲ ಅವನಿಂದ ಹುಟ್ಟಿದೀವಿ ಅಂದಮೇಲೆ ಅವನು ನಮ್ಮ ಎಲ್ಲ ಕಷ್ಟಗಳನ್ನ ನಿವಾರಿಸ್ತಾನೆ ಅನ್ನೋದು ನಿಜ. ಅದಕ್ಕೆ ನೀವು ದೇವ್ರನ್ನ ನಂಬಬೇಕು ಅಷ್ಟೇ. ಫಸ್ಟಿಂದ ಗೊತ್ತಿಲ್ಲ ಅಂದರೆ ನಾನು ಯೂಟ್ಯೂಬಲ್ಲಿ ನಂದು ಡೈಲಿ ಇಲ್ಲಿ ಏನು ಕ್ಲಾಸ್ ಮಾಡ್ತೀನಿ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ 1ರಿಂದ 10ನೇ ಶ್ಲೋಕದವರೆಗೂ ಇವಾಗಲೇ ಅಪ್ಲೋಡ್ ಆಗಿದೆ, ನೀವು ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಓ ಮೈ ಗಾಡ್, ಕ್ಲೌಡ್ 9. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮಃ. ಬಿಗ್ ಫ್ಯಾನ್, ಥ್ಯಾಂಕ್ ಯು. ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಮ್ಯಾಮ್? ಇದು ಇವಾಗ ಸಂಜೆ ನಡೀತಾ ಇರೋದು 7:45 8 o'clock ಅಷ್ಟೇ, 15 minutes. ಹಾಯ್ ಸುಶಿ ಫ್ಯಾನ್ಸ್, ಹೇ ಕೇಳಿಸ್. ಗುಡ್ ಈವ್ನಿಂಗ್ ಫ್ರಮ್ ಉಗಾಂಡಾ. ಹೇ ಗುಡ್ ಈವ್ನಿಂಗ್. ಎಸ್, ಬಿಲೀವ್ ಇನ್ ಗಾಡ್ ಬಿಕಾಸ್ ಹಿ ನೋಸ್ ದ ಬೆಸ್ಟ್. ಎಸ್, ನಿಮ್ಗೆ ಏನು ಬೇಕು, ನೀವು ಯಾರ ಹೊಟ್ಟೆಲಿ ಹುಟ್ಟಬೇಕು ಅಂತ ಕಳಿಸಿರೋದೇ ದೇವರು. ಸೊ ನಿಮ್ಗೆ ಯಾವ ಥರ ಜೀವನ ಬೇಕು ಅಂತ ಕಳಿಸಿರ್ತಾರೆ ಅಂದಮೇಲೆ ನಿಮಗೆ ಕಷ್ಟ ಬಂದಾಗ ದೇವ್ರ ಹತ್ರ ಹೋಗಬೇಕು. ಓಕೆ, ಜನರ ಹತ್ರ ಅಲ್ಲ. ಏನು ಕಲ್ತ್ಕೊಂಡ್ರಿ ಅಂತ ಕೇಳಿದ್ರೆ ನೀವು ಹೇಳಬೇಕು. ಸುಮ್ಮನೆ ಶ್ಲೋಕ ಓದಿ ಎಷ್ಟೊಂದು ಜನಕ್ಕೆ ಅರ್ಥ ಆಗಲ್ಲ ಶ್ಲೋಕ ಓದಿದ್ರೆ, ಆ್ಯಂಡ್ ಅದರದ್ದು ಇನ್ನರ್ ಮೀನಿಂಗ್ ಇರುತ್ತೆ. ಸೊ ಒಂದೊಂದು ಶ್ಲೋಕದಲ್ಲೂ ನಮಗೆ ಒಂದೊಂದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಸಿಗುತ್ತೆ. ಅದು ಎಷ್ಟೊಂದು ಜನಕ್ಕೆ ಗೊತ್ತಾಗಲ್ಲ ಓದಿದಾಗ. ಡೈಲಿ ಕೇಳೋಕ್ಕೆ ಆಗಿಲ್ಲ, ಟೈಮ್ ಆಗಿಲ್ಲ ಲೈವ್ ಜಾಯ್ನ್ ಆಗೋಕ್ಕೆ ಅಂದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ಇದೆ, ನೋಡಿ, ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ. ನಾವು ಯಾಕೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂದರೆ, ಅವ್ರು ಬರಲ್ಲ ನಿಮ್ಮ ಜೀವನ ನಡ್ಸೋಕ್ಕೆ ಅಲ್ವಾ. ಎಲ್ಲ ಟೈಮಲ್ಲೂ ಯಾರೋ ಒಬ್ಬರು ನಿಮ್ಮ ಜೊತೆ ಇರೋಕ್ಕಾಗಲ್ಲ. ಯಾವುದೋ ಒಂದು ಟೈಮಲ್ಲಿ ಅವರು ಬಿಟ್ಟು ಹೋಗ್ತಾರೆ. ಸೊ ಅದು ನಿಮಗೆ ಗೊತ್ತಿರಬೇಕು, ನಂಬಬೇಕು. ಬಟ್ ಪೂರ್ತಿ ಕಂಪ್ಲೀಟಾಗಿ ಡಿಪೆಂಡ್ ಆಗಬೇಡಿ ಅವರಿಂದನೇ ಎಲ್ಲ ಅಂತ. ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಹಾರ್ಡ್ ವರ್ಕ್, ನಿಮ್ದೇನಿರುತ್ತೆ ಗುರಿ, ನೀವು ಅದಕ್ಕೆ ನೀವೇ ವರ್ಕ್ ಮಾಡಬೇಕು ಅದಕ್ಕೆ. ಆ್ಯಂಡ್ ಕೃಷ್ಣ ಅಂತ ಹೇಳಿ, ಕೃಷ್ಣ ಬರ್ತಾನೆ, ಹೆಲ್ಪ್ ಮಾಡ್ತಾನೆ. ಯೋಗ ಯಾವಾಗ ಮಾಡ್ತೀರಾ? ಯೋಗ ಇವಾಗಷ್ಟೇ ಕ್ಲಾಸ್ ಮುಗೀತು. ಯೋಗ ಕ್ಲಾಸ್ 6:30 7:30 ಸಬ್ಸ್ಕ್ರೈಬರ್ಸ್ ಕ್ಲಾಸ್ ಇರುತ್ತೆ. ಓಕೆ, ಯೋಗ ಕ್ಲಾಸ್ ಇರುತ್ತೆ. ಸಬ್ಸ್ಕ್ರೈಬ್ ಆಗ್ಬೋದು, ಡೈಲಿ ಯೋಗ ಮಾಡ್ಬೋದು ನನ್ನ ಜೊತೆ. ಇಲ್ಲಾಂದರೆ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತೀನಿ ಅಂದರೆ ಮಾಡಿ, ಲೈವಲ್ಲಿ ಮಾಡ್ತೀವಂದರೆ ಮಾಡಿ, ನಿಮ್ಮ ಇಷ್ಟ. ಬಟ್ ಮಾಡಿ, ಯೋಗ ಮಾಡಿ, ಹೆಂಗೋ ಒಂದು ಎಲ್ಲೋ ಒಂದು, ಬಟ್ ಯೋಗ ಮಾಡಿ. ಫ್ರಮ್ ವೇರ್ ಐ ಶುಡ್ ಬೈ ತುಳಸಿ ಮಾಲಾ? ಇಸ್ಕಾನಲ್ಲಿ ತೊಗೊಂಡಿದ್ದು ನಾನು. ಇಸ್ಕಾನಲ್ಲಿ ತೊಗೊಳ್ಳಿ, ಎಲ್ಲ ಇಸ್ಕಾನಲ್ಲೂ ಸಿಗುತ್ತೆ. ಆಮೇಲೆ ಅಲ್ಲಿ ಬುಕ್ ಸಿಗುತ್ತೆ. ಆಮೇಲೆ ಜಪಮಾಲೆ ತೊಗೊಳ್ಳಿ, ಜಪಮಾಲೆ ಮಾಡಿ. ಯಾರಿಗೆ ತುಂಬ ಟೆನ್ಷನ್ ಇದೆ, ಕೋಪ ಇದೆ, ಜಪ ಮಾಡಿ. ಅಟ್ಲೀಸ್ಟ್ 1 ಮಾಲೆ ಮಾಡಿ, ನಿಮ್ಮ ಕೋಪ ಎಲ್ಲ ಕಡಿಮೆ ಆಗುತ್ತೆ. ಆದಿಮುದ್ರೆ ಸಬ್ಸ್ಕ್ರೈಬರ್ಸ್ಗೆ ಇದೆ 45 rupees ಪರ್ ಮಂತ್. ಆ್ಯಂಡ್ರಾಯ್ಡ್ ಅವ್ರಿಗೆ, ಐಫೋನ್ ಅವ್ರಿಗೆ 49 rupees. ಐಫೋನ್ ಅವ್ರು ರಿಚ್ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅವರು 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಜಾಯ್ನ್ ಆಗ್ಬೋದು ನೀವು. ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ, ನಿಮ್ಮ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡಲ್ವಾ? ಹಾಂ, ತುಳಸಿ ಮಾಲೆ ಡೈಲಿ ಹಾಕೋಬೋದು, ಹಾಕೊಳ್ಳಿ.
ಸೊ ತುಳಸಿ ಕೃಷ್ಣಂಗೆ ಅತ್ಯಂತ ಪ್ರಿಯವಾದದ್ದಲ್ವಾ. ಸೊ ನಾವು ಹಾಕೊಂಡ್ರೆ ನಾವು ಕೃಷ್ಣಂಗೆ ಪ್ರಿಯವಾದವರಾಗ್ತೀವಿ. ಅದಕ್ಕೆ ಬಾಯ್, ನಾಳೆ ಸಿಗೋಣ. ಮತ್ತೆ ಎಲ್ಲರೂ ಹೇಳ್ಬಿಡಿ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಟಾಟಾ ಟಾಟಾ.